ಸ್ವಾಭಿಮಾನಿ ಸಂಸದೆ ಸುಮಲತಾ ನಡೆ ಇನ್ನೂ ನಿಗೂಢ. ಮಂಡ್ಯ ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅವ್ರು ಏನು ಮಾಡ್ಬೋದು, ಅವ್ರು ಯಾವ ತೀರ್ಮಾನಕ್ಕೆ ಬರ್ತಾರೆ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ, ಬಟ್ ಟಿಕೆಟು ನನಗೆ ಅಂತ ಈಗ ಹೇಳುವಂಥ ಸ್ವಲ್ಪ ಕಡಿಮೆ ಆಗಿದೆ. ನಿಲ್ಬೇಕಾ ಅಥವಾ ಜೆಡಿಎಸ್ಗೆ ಸಪೋರ್ಟ್ ಮಾಡಬೇಕಾ, ತಟಸ್ಥರಗೊಳ್ಕೊಳ್ಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಬೆಂಗಳೂರು ನಿವಾಸದಲ್ಲೇ ನಿರಂತರ ಸರಣಿ ಸಭೆಗಳನ್ನು ಮಾಡ್ತಿದ್ದಾರೆ. ಅವರ ಆಪ್ತರು, ಅಂಬರೀಷ್ ಅವರ ಅಭಿಮಾನಿಗಳು, ಮಂಡ್ಯ ಮುಖಂಡರ ಜೊತೆಗೆ ಸಭೆ ನಡೆಸಿದ್ದಾರೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಅವರ ಆಪ್ತರಿದ್ದಾರೆ. ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಅಂತಿಮವಾಗಿ ಮೈತ್ರಿ ಧರ್ಮದಂತೆ ಜೆಡಿಎಸ್ ಅಭ್ಯರ್ಥಿಯನ್ನು ಇವರು ಬೆಂಬಲಿಸಬೇಕಾ, ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ಕಣಕ್ಕಿಳಿತಾರಾ, ಮಾತು ತಪ್ಪಿದ ಬಿಜೆಪಿ ನಿಲುವನ್ನು ಇವರು ತಟಸ್ಥವಾಗಿದ್ದುಕೊಂಡು ಖಂಡಿಸ್ತಾರಾ, ನಿತ್ಯವೂ ಭಿನ್ನ ವಿಭಿನ್ನ ಆಲೋಚನೆಯಲ್ಲಿ ಸುಮಲತಾ ಅವರಿದ್ದಾರೆ. ಸುಮಲತಾ ಅವ್ರ ನಡೆ ಇನ್ನೂ ನಿಗೂಢ. ಅವ್ರು ಯಾವ ತೀರ್ಮಾನಕ್ಕೆ ಬರ್ತಾರೆ? ಹಾಗಾದರೆ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಲ್ವ? ರಾಧಾ ಮೋಹನ್ ದಾಸ್ ಹೇಳಿದರು, ಅವ್ರು ಇಲ್ಲೇ ನಮ್ಮ ಜೊತೆಗೆ ಇರ್ತಾರೆ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀವಿ ಅಂತ. ಯಾವ ಸ್ಥಾನಮಾನ ಇದೆ ಯಾವುದು ಖಾಲಿ ಇದೆ ಕೊಡೋಕೆ ಅಂತ ಬಿ ಜೆ ಪಿಯಲ್ಲಿ? ಬಟ್ ಈಗ ಮೈತ್ರಿ ಧರ್ಮ ಅಂತಂದರೆ ಅವರು ಕುಮಾರಸ್ವಾಮಿಗೆ ಬೆಂಬಲ ಕೊಡಲೇಬೇಕು. ತಟಸ್ಥರಾಗಿ ಉಳಿದ್ರೆ ಅದು ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಲಾಭ ಆಗ್ಬೋದು. ಇಲ್ಲ ಮತ್ತೆ ಸ್ವಾಭಿಮಾನದ ರಣಕಹಳೆಯನ್ನು ಮುಳುಗಿಸಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಅಲ್ಲಿ ಕುಮಾರಸ್ವಾಮಿಯವ್ರಿಗೆ ಹೊಡೆತ ಖಂಡಿತವಾಗ್ಲೂ ಬೀಳಬಹುದು. ಯಾಕಂತಂದರೆ ಮತಗಳ ವಿಭಜನೆ ಅಂತರೂ ಆಗುತ್ತೆ. ಬಿ ಜೆ ಪಿ ಓಟ್ ಕೂಡ ಅಲ್ಲಿ ವಿಭಜನೆ ಆಗ್ಬೋದು, ಇವ್ರದ್ದೇ ಆದಂಥ ಸಾಂಪ್ರದಾಯಿಕ ಮತಗಳು. ಬಟ್ ಕಳೆದ ಬಾರಿಯಂತೆ ಈ ಬಾರಿ ಆ ಥರದ ವಾತಾವರಣ ಇಲ್ಲ. ಕಂಪ್ಲೀಟಾಗಿ ಕಳೆದ ಬಾರಿಯಂತೆ ಆಗುತ್ತೆ ಅನ್ನೋದನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ಸುಮಲತಾ ಅವರ ಈ ನಿಗೂಢ ನಡೆ ಯಾವಾಗ ಬಗೆಹರಿಯುತ್ತೆ? ಯಾಕೆಂದರೆ ನಡ್ಡಾ ಅವ್ರನ್ನ ಭೇಟಿಯಾದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು, ಅಲ್ಲೂ ಕೂಡ ಅವರ ಮನವೊಲಿಸುವಂಥ ಪ್ರಯತ್ನಗಳಾಯಿತು. ಈ ಕುಮಾರಸ್ವಾಮಿಯವರು ಕೂಡ ಇಲ್ಲ, ನಾವು ಸುಮಲತಾ ಅವ್ರನ್ನ ಭೇಟಿ ಮಾಡ್ತೀವಿ, ಅವ್ರ ಬೆಂಬಲ ಕೇಳ್ತೀವಿ, ಸಹಕಾರವನ್ನು ಕೇಳ್ತೀವಿ, ಜೆ ಡಿ ಎಸ್ ನಾಯಕರು ಹೇಳ್ತಾನೆ ಇದ್ದಾರೆ. ಆದರೆ ನೋಡಬೇಕೀಗ ಸುಮಲತಾ ಅವರು ಪಕ್ಷೇತರನ, ತಟಸ್ಥನ ಅಥವಾ ಮೈತ್ರಿ ಧರ್ಮ ಪಾಲನೆನ.